ಬಾಲಿವುಡ್ ಅಂಗಳದಲ್ಲಿ ಅಕ್ಷಯ್ ಕುಮಾರ್ ಅಂದ್ರೆ ಶಿಸ್ತಿನ ಸಿಪಾಯಿ. ಅವರು ಎಲ್ಲರ ಜೊತೆ ನಗ್ನಗ್ತಾ ಇರ್ತಾರೆ. ಫಿಟ್ನೆಸ್ ವಿಚಾರದಲ್ಲಿ ಅವರಿಗೆ ಸಾಟಿ ಯಾರೂ ಇಲ್ಲ. ಆದ್ರೆ ಇಂತಹ ಶಾಂತ ಸ್ವಭಾವದ ನಟನಿಗೆ ಒಮ್ಮೆ ವಿಪರೀತ ಕೋಪ ಬಂದಿತ್ತು. ಆ ಕೋಪ ಎಷ್ಟು ಜೋರಾಗಿತ್ತಂದ್ರೆ ಒಬ್ಬ ವ್ಯಕ್ತಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಸಾಮಾನ್ಯವಾಗಿ ಅಕ್ಷಯ್ ವಿವಾದಗಳಿಂದ ದೂರನೇ ಇರ್ತಾರೆ. ಶೂಟಿಂಗ್ ಮುಗಿದ್ರೆ ಸಾಕು ಮನೆಗೋಡ್ತಾರೆ. ಪಾರ್ಟಿಗಳಲ್ಲಿ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ಳೋದೇ ಇಲ್ಲ. ಆದರೆ ಅಂದು ನಡೆದ ಆ ಒಂದು ಘಟನೆ ಅಕ್ಷಯ್ ಕುಮಾರ್ ಅವರ ಜೀವನದ ದೊಡ್ಡ ಪಾಠ ಆಯಿತು. ಇಂದಿಗೂ ಆ ಕಹಿ ಘಟನೆಯನ್ನ ಅವರು ಮರ್ತಿಲ್ಲ. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೆ ಬಾಲಿವುಡ್ ಸ್ಟಾರ್ಗಳ ಲೈಫ್ ಅಂದ್ರೆ ಅಲ್ಲಿ ಮೋಜು ಮಸ್ತಿಗೆ ಕೊರತೆ ಇರೋದಿಲ್ಲ. ಅಕ್ಷಯ್ ಕೂಡ ಒಂದು ಅದ್ದೂರಿ ಪಾರ್ಟಿಗೆ ಹೋಗಿದ್ರು. ಅಲ್ಲಿ ಎಲ್ಲವೂ ಸರಿಯಾಗೇ ಇತ್ತು. ಆದರೆ ಹಠಾತ್ ಆಗಿ ನಡೆದ ಆ ಒಂದು ಸನ್ನಿವೇಶ ಅಕ್ಷಯ್ ಕುಮಾರ್ ಅವರನ್ನ ಬೆಚ್ಚಿ ಬೀಳಿಸಿತ್ತು. ಆ ರಾತ್ರಿ ನಡೆದಿದ್ದೇನು ಅನ್ನೋದು ನಿಜಕ್ಕೂ ಆಶ್ಚರ್ಯಕರ. ಅದು ಅಕ್ಷಯ್ ಕುಮಾರ್ ಚಿತ್ರರಂಗಕ್ಕೆ ಬಂದ ಆರಂಭದ ದಿನಗಳು. ಒಂದು ದೊಡ್ಡ ಪಾರ್ಟಿಯಲ್ಲಿ ಅಕ್ಷಯ್ ಪಾಲ್ಗೊಂಡಿದ್ರು. ಅಲ್ಲಿ ಕುಡಿದ ಮತ್ತಿನಲ್ಲಿದ್ದ ಒಬ್ಬ ವ್ಯಕ್ತಿ ಅಕ್ಷಯ್ ಜೊತೆ ಜಗಳಕ್ಕಿಳಿದಿದ್ದ. ಅಷ್ಟೇ ಅಲ್ಲದೆ ಅಕ್ಷಯ್ ಕುಮಾರ್ ಅವರ ಮೇಲೆ ಕೈ ಮಾಡೋದಕ್ಕೆ ಮುಂದಾಗಿದ್ದ. ಈ ವರ್ತನೆ ಅಕ್ಷಯ್ ಅವರ ತಾಳ್ಮೆ ಕೆಡಿಸಿತ್ತು. ತನ್ನನ್ನ ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅಕ್ಷಯ್ ಕುಮಾರ್ ಆ ವ್ಯಕ್ತಿಗೆ ಜೋರಾಗಿ ಒಂದು ಏಟ್ ಕೊಟ್ರು. ಅಕ್ಷಯ್ ಮಾರ್ಷಲ್ ಆರ್ಟ್ಸ್ ಕಲಿತವರಲ್ವಾ, ಅವರ ಕೈ ಬಲ ಎಷ್ಟಿತ್ತು ಅಂತ ಹೇಳಿದ್ರೆ ಏಟು ತಿಂದ ವ್ಯಕ್ತಿ ಅಲ್ಲೇ ನೆಲಕ್ಕುರುಳಿ ಬಿದ್ದ. ಕೇವಲ ಉರುಳಿದ್ದಷ್ಟೇ ಅಲ್ಲ, ಪ್ರಜ್ಞೆ ಕೂಡ ಕಳ್ಕೊಂಡ. ಆ ವ್ಯಕ್ತಿ ಪ್ರಜ್ಞೆ ತಪ್ಪಿ ಬಿದ್ದಾಗ ಅಕ್ಷಯ್ ಕುಮಾರ್ ಅವರಿಗೆ ಕೈ ಕಾಲು ನಡುಗೋದಕ್ಕೆ ಶುರುವಾಯಿತು. ತನ್ನಿಂದ ದೊಡ್ಡ ಅನಾಹುತ ನಡೆದು ಹೋಯ್ತು ಅಂತ ಭಯಪಟ್ರು. ಅಯ್ಯೋ ದೇವ್ರೆ, ಇವನ್ ಸತ್ತೇ ಹೋದ್ನೇನು ಅಂತ ಆತಂಕ ಅವ್ರನ್ನ ಕಾಡೋದಕ್ಕೆ ಶುರುವಾಯಿತು. ಆ ಕ್ಷಣದಲ್ಲಿ ಅಕ್ಷಯ್ ಕುಮಾರ್ ಪಟ್ಟ ಪಾಡಿದೆಯಲ್ಲ, ಅದು ಅಷ್ಟಿಷ್ಟಲ್ಲ. ನಂತರದ ಸಂದರ್ಶನಗಳಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ಅಕ್ಷಯ್ ಕುಮಾರ್. ನಾನು ಅವತ್ತಿನ ದಿನ ತುಂಬಾ ಹೆದರಿದ್ದೆ. ಅವನ್ ಕಣ್ಣು ಬಿಟ್ರೆ ಸಾಕು ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೆ. ಅಷ್ಟೇ ಅಲ್ಲ, ಅವನ ಮುಖಕ್ಕೆ ನೀರು ಹಾಕಿ ಎಬ್ಬಿಸೋದಕ್ಕೆ ಪ್ರಯತ್ನಿಸಿದೆ. ಅವನು ಎದ್ದ ಮೇಲೇನೆ ನನಗೆ ಸಮಾಧಾನ ಆಗಿದ್ದು ಅಂತ ಅಕ್ಷಯ್ ಹಳೆಯ ನೆನಪನ್ನ ಹಂಚಿಕೊಂಡಿದ್ದಾರೆ. ಅಕ್ಷಯ್ ಕುಮಾರ್ ಅಂದಿನ ಘಟನೆಯ ನಂತರ ಪಾರ್ಟಿಗಳಿಂದ ಅಂತರ ಕಾಯ್ದುಕೊಂಡ್ರು. ಆ ಘಟನೆ ಅವರಿಗೆ ದೊಡ್ಡ ಪಾಠ ಕಲಿಸಿತ್ತು. ಹೌದು, ಅಕ್ಷಯ್ ಅಂದು ಹೊಡೆದ ಏಟು ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸೇರಿಸುವ ಹಂತಕ್ಕೆ ತಲುಪಿಸಿತ್ತು. ಅಂದಿನಿಂದ ಅಕ್ಷಯ್ ಯಾವುದೇ ಗಲಾಟೆಗಳಿಗೆ ಹೋಗದೇನೆ ಶಿಸ್ತಿನ ಜೀವನ ನಡೆಸ್ತಾ ಇದ್ದಾರೆ. ಅಕ್ಷಯ್ ಕುಮಾರ್ ಈಗ ಸಿನಿಮಾ ರಂಗದ ಸೂಪರ್ ಸ್ಟಾರ್. ಆದರೆ ಅವರ ಈ ಹಳೆಯ ಕತೆ ಕೇಳಿದ್ರೆ ಅಭಿಮಾನಿಗಳಿಗೂ ಶಾಕ್ ಆಗೋದು ಗ್ಯಾರಂಟಿ.